ಅಷ್ಟು ಫೇಮಸ್. ಯಾಕಂದರೆ ಬಾಲಿವುಡ್ನಲ್ಲಿ ಒಂದಾನೊಂದು ಕಾಲದಲ್ಲಿ ಬಾಲಿವುಡ್ ಬಾದ್ಶಾ ಕಿಂಗು ಅಂತ ಕರೆಸ್ಕೊಂಡವರು ಶಾರುಖ್ ಖಾನ್. ಆಶಿಕ್ ಹೂ ಮೈ ಕಾತಿಲ್ ಭಿ ಹೂ ಸಬ್ಕೆ ದಿಲೋ ಮೇ ಶಾಮಿಲ್ ಭಿ ಹೂ. ಒಂದಿಷ್ಟು ಸಿನಿಮಾಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಖುಷಿ ಆಗುತ್ತೆ. ಯಾಕಂದರೆ ಒಳ್ಳೆ ಒಳ್ಳೆ ಸಂದೇಶವನ್ನು ಸಾರುವಂಥ ಸಿನಿಮಾಗಳಿದ್ದಾವೆ. देखा तो ये जाना सनम प्यार होता है. ಅವಾಗಿನ ಡೈರೆಕ್ಟರ್ಗಳೇ ಆಗಿದ್ರು. ಭಾಳ ಅದ್ಭುತವಾದಂಥ ಕಥೆಯನ್ನು ತೊಗೊಂಬರ್ತಾ ಇದ್ರು. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ತರುವಂಥ ಸಹಜವಾಗಿ ಕೆಲಸಗಳನ್ನು ಮಾಡ್ತಾ ಇದ್ರು. ಆ ಸಾಂಗ್ಗಳಾಗಿರ್ಬೋದು, ಒಂದೊಂದು ಹಿಟ್ಟಾಗಿರುವಂಥ ಸಾಂಗ್ಗಳು. दिल लगा के रखना डोली सजा के रखना मेहंदी लगा के रख. ಹೆಚ್ಚಿನ ದಿನಗಳಲ್ಲಿ ಒಂದಿಷ್ಟು ಕಥೆಯೂ ಇಲ್ಲ, ಒಂದಿಷ್ಟು ಸಿನಿಮಾಗಳು ಕೂಡ ಸರಿಯಾಗಿಲ್ಲ. ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಮ್ಯೂಸಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮುಂಬೈನ ಅತ್ಯಂತ ದುಬಾರಿ ಮತ್ತು ಜನಪ್ರಿಯ ಮನೆಗಳಲ್ಲಿ ಶಾರುಖ್ ಖಾನ್ ಮನೆಯೂ ಕೂಡ ಒಂದು. ಶಾರುಖ್ ಖಾನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಶಾರುಖ್ ಖಾನ್ ಎಲ್ರಿಗೂ ಕೂಡ, ಅಂತಂದರೆ ಈ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೂ ಕೂಡ ಗೊತ್ತು. ಅಷ್ಟು ಫೇಮಸ್. ಯಾಕಂದರೆ ಬಾಲಿವುಡ್ನಲ್ಲಿ ಒಂದಾನೊಂದು ಕಾಲದಲ್ಲಿ ಬಾಲಿವುಡ್ ಬಾದ್ಶಾ ಕಿಂಗು ಅಂತ ಕರೆಸ್ಕೊಂಡವರು ಶಾರುಖ್ ಖಾನ್. ಈಗಲೂ ಕೂಡ ಇದ್ದಾರೆ. ಬಟ್ ಅವರ ಸಿನಿಮಾಗಳಾಗಿರ್ಬೋದು, ಕೆಲವೊಂದಿಷ್ಟು ಸಿನಿಮಾಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಖುಷಿ ಆಗುತ್ತೆ. ಯಾಕಂದರೆ ಒಳ್ಳೆ ಒಳ್ಳೆ ಸಂದೇಶವನ್ನು ಸಾರುವಂಥ ಸಿನಿಮಾಗಳಿದ್ದಾವೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಅನ್ನುವಂಥ ಸಿನಿಮಾ ಅಂದರೆ ಹಿಟ್ಟು ಕೊಟ್ಟಂಥ ಸಿನಿಮಾಗಳಿದ್ದಾವ್ರಿ. ಅದ್ಭುತವಾದಂಥ ಸಿನಿಮಾಗಳು. ಇಂಥ ಸಿನಿಮಾಗಳು ಯಾಕೆ ಈಗ ಮತ್ತೆ ಬಾಲಿವುಡ್ನಲ್ಲಿ ಆಗಿರ್ಬೋದು, ಯಾಕೆ ಈ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೊರಗ್ತಾ ಇದ್ದಾರೆ. ಯಾಕಂದರೆ ಅವಾಗಿನ ಡೈರೆಕ್ಟರ್ಗಳೇ ಆಗಿದ್ದರು. ಭಾಳ ಅದ್ಭುತವಾದಂಥ ಕಥೆಯನ್ನು ತೊಗೊಂಬರ್ತಾ ಇದ್ರು. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ತರುವಂಥ ಸಹಜವಾಗಿ ಕೆಲಸಗಳನ್ನು ಮಾಡ್ತಾಯಿದ್ರು. ಆ ಸಾಂಗ್ಗಳಾಗಿರ್ಬೋದು, ಒಂದೊಂದು ಹಿಟ್ಟಾಗಿರುವಂಥ ಸಾಂಗ್ಗಳು. ಅಂದರೆ ತುಂಬ ಖುಷಿ ಆಗ್ತಾ ಇತ್ತು. ಆ ಪರದೆ ಮೇಲೆ ಶಾರುಖ್ ಖಾನ್ಗಾಗಿರ್ಬೋದು, ಅಮೀರ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಅಕ್ಷಯ್ ಕುಮಾರ್ ಆಗಿರ್ಬೋದು, ಇನ್ನು ಸಾಕಷ್ಟು ಜನ ನಟರಿದ್ದಾರೆ. ಅವರೆಲ್ಲರೂ ಕೂಡ ಭಾಳ ಅದ್ಭುತವಾದಂಥ ಸಿನಿಮಾಗಳನ್ನು ನೀಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಕಥೆಯೂ ಇಲ್ಲ, ಒಂದಿಷ್ಟು ಸಿನಿಮಾಗಳು ಕೂಡ ಸರಿಯಾಗಿಲ್ಲ. ಎಲ್ಲರೂ ಕೂಡ ಸಹಜವಾಗಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಬಟ್ ಇದೀಗ ಮತ್ತೆ ಶಾರುಖ್ ಖಾನ್ ಅವರು ಇದೀಗ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಅಂತ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ಸಾಕಷ್ಟು ಜನರ ದುಬಾರಿ ಮನೆಗಳಿದ್ದಾವೆ. ಸಾಕಷ್ಟು ಸಿನಿಮಾ ನಟರ ಒಂದಿಷ್ಟು ದುಬಾರಿ ಮನೆಗಳಿದ್ದಾವೆ. ಆದರೆ ದುಬಾರಿ ಮನೆಯಲ್ಲಿ ಅತ್ಯಂತ ದುಬಾರಿ ಮನೆ ಅಂತಂದರೆ ಶಾರುಖ್ ಖಾನ್ ಅವರ ಮನೆ. ಸೊ ಈ ಶಾರುಖ್ ಖಾನ್ ಅವರ ಮನ್ನತ್ ಸಹ ಒಂದು ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಸಮುದ್ರ ಪಕ್ಕದಲ್ಲಿ ಇರುವಂಥ ಮನೆ. ಆ ಮನ್ನತ್ ಯಾವ ರೀತಿ ಇದೆ ಎಲ್ಲರೂ ಕೂಡ ಸಹಜವಾಗಿ ಕೆಲವೊಂದಿಷ್ಟು ಜನ ನೋಡಿರ್ತಾರೆ, ಕೆಲವೊಂದಿಷ್ಟು ಜನ ಇನ್ನೂ ಕೂಡ ನೋಡಿರಲಿಲ್ಲ. ಬಟ್ ನಾನು ಕೂಡ ಇನ್ನೂ ನೋಡಿಲ್ಲ, ಬಟ್ ಬರೀ ಫೋಟೋದಲ್ಲೇ ನೋಡಿರುವಂಥದ್ದು. ಸೊ ಶಾರುಖ್ ಖಾನ್ ಅವರ ಮನ್ನತ್ ಮನೆ ಪ್ರವಾಸಿ ತಾಣವಾಗಿತ್ತು. ಒಂದಾನೊಂದು ಕಾಲದಲ್ಲಿ ಸಾವಿರಾರು ಪ್ರತಿದಿನ ಅಭಿಮಾನಿಗಳು ಬರ್ತಾಯಿದ್ರು, ಶಾರುಖ್ ಖಾನ್ ಅವ್ರನ್ನ ಭೇಟಿ ಆಗ್ತಾಯಿದ್ರು. ಸೊ ಆದರೆ ಇದೀಗ ಶಾರುಖ್ ಖಾನ್ ತಮ್ಮ ಮನ್ನತ್ ಮನೆಯನ್ನು ತೊರೆದಿದ್ದಾರೆ ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿಬರ್ತಾ ಇದೆ. ಯಾಕಂದರೆ ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಖರೀದಿ ಮಾಡಿದಂಥ ಮನ್ನತ್ ಮನೆಯನ್ನು ತೊರೆದಿರುವಂಥ ಶಾರುಖ್ ಖಾನ್ ಮತ್ತು ಕುಟುಂಬ ಬಾಡಿಗೆ ಮನೆಯಲ್ಲಿ ವಾಸ್ತವವನ್ನು ಬದಲಾಯಿಸಿದ್ದಾರೆ. ನೋಡಿ, ಭಾಳ ಪ್ರೀತಿಯಿಂದ ಒಂದಿಷ್ಟು ಏನಾದರೂ ನಾವು ಖರೀದಿ ಮಾಡಿರ್ತೀವಿ, ಏನಾದರೂ ಒಂದಿಷ್ಟು ಮನೆಯನ್ನಾಗಿರ್ಬೋದು, ಜಾಗ ಆಗಿರ್ಬೋದು, ಏನೋ ಒಂದು ಗಾಡಿ ಆಗಿರ್ಬೋದು, ಏನೇ ಆದರೂ ತೊಂದರೂ ಕೂಡ ಒಂದಿಷ್ಟು ತೊಂದರೆಗೆ, ಯಾಕಂದರೆ ಆ ಸಮಸ್ಯೆಗಳು ಅದರಿಂದ ಆರಂಭ ಆಗ್ತಾ ಇದ್ದಾವೆ ಅಂತಂದಂಥ ಸಂದರ್ಭದಲ್ಲಿ ಸಹಜವಾಗಿ ನಾವೆಲ್ಲರೂ ಕೂಡ ತೊರಿತೀವಿ. ಅದೇ ರೀತಿ ಶಾರುಖ್ ಖಾನ್ ಅವರು ಕೂಡ ತೊರೆದ್ರ ಅಂತ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ, ಯಾಕಂದರೆ ಮನೆಯನ್ನು ತೊರೆದಿರುವುದು ಶಾರುಖ್ ಖಾನ್ ಮತ್ತು ಕುಟುಂಬ ಬಾಡಿಗೆ ಮನೆಯಲ್ಲಿದ್ದಾರೆ ಅನ್ನುವಂಥದ್ದು ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಶಾರುಖ್ ಖಾನ್ ಮತ್ತು ಕುಟುಂಬ ಈಗ ಮುಂಬೈನಲ್ಲಿ ಇರುವ ಬಾಡಿಗೆ ಮನೆಯೊಂದನ್ನು ಪಡೆದಿದ್ದು, ಈ ಬಾಡಿಗೆ ಮನೆ ಬಾಲಿವುಡ್ ನಟ ಮತ್ತು ನಿರ್ಮಾಪಕ ಜಾಕಿ ಬಗಾನಿ ಹಾಗೂ ಅವರ ಸಹೋದರಿಗೆ ಸೇರಿದ್ದಾಗಿದೆ. ಮನ್ನತ್ಗೆ ಹೋಲಿಸಿದ್ರೆ ಬಹಳ ಚಿನ್ನ ಮನೆ ಇದಾಗಿದ್ದು. ಯಾಕಂದರೆ ರೂಮ್ಗಳ ಸಂಖ್ಯೆಯೂ ಕೂಡ ಕಡಿಮೆ ಇದೆ, ಪಾರ್ಕಿಂಗ್ ಸಹ ಕೂಡ ಕಡಿಮೆ ಇದೆ ಅಂತಿದೆ. ಆದರೆ ಈ ಮನೆಗೆ ಶಾರುಖ್ ಖಾನ್ ಪ್ರಸ್ತುತ ಬರೋಬ್ಬರಿ ಒಂದಲ್ಲ ಎರಡಲ್ಲ 24 ಲಕ್ಷ ರೂಪಾಯಿ ಬಾಡಿಗೆಯನ್ನು ಕೊಡ್ತಾ ಇದ್ದಾರಂತೆ. ಈಗಿರುವ ಮನೆಯಲ್ಲಿ ತಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಶಾರುಖ್ ಖಾನ್ ಕುಟುಂಬ ಒಂದಿಷ್ಟು ಮಾಡಿಕೊಂಡಿದೆ. ಒಂದಿಷ್ಟು ಲಭ್ಯವಿರುವ ಮಾಹಿತಿಗಳಂತೆ ಒಂದು ವರ್ಷಕ್ಕಾಗಿ ಮಾತ್ರವೇ ಶಾರುಖ್ ಖಾನ್ ಅವರು ಜಾಕಿ ಅವರ ಜೊತೆಗೆ ಬಾಡಿಗೆ ಕರಾರು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಅದರಂತೆ ಪ್ರತಿ ತಿಂಗಳು 24 ಲಕ್ಷ ರೂಪಾಯಿ ಬಾಡಿಗೆ ಹಣವನ್ನು ಶಾರುಖ್ ಖಾನ್ ಇಲ್ಲಿ ನೀಡ್ತಾ ಇದ್ದಾರಂತೆ. ಶಾರುಖ್ ಖಾನ್ ಅವರ ಮನ್ನತ್ ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಸ್ತಾ ಇದ್ದಾರೆ. ಮನೆಯ ಇನ್ನಷ್ಟು
ವಿಸ್ತಾರವಾಗಿ ಮತ್ತು ಹೆಚ್ಚುವರಿ ಫ್ಲೋರನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಕೇಳಿ ಬರ್ತಾ ಇದೆ. ಅಂದರೆ ಇದಕ್ಕಾಗಿ ನ್ಯಾಯಾಲಯದಿಂದ BMC ಇಂದ ಅನುಮೋದನೆಯನ್ನು ಸಹ ಕೂಡ ಒಂದಿಷ್ಟು ಶಾರುಖ್ ಖಾನ್ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚುವರಿ ಫ್ಲೋರ್ ನಿರ್ಮಾಣ ಹಾಗೂ ಇನ್ನೂ ಕೆಲವು ನಿರ್ಮಾಣ ಕಾಮಗಾರಿಗಳನ್ನು ಬಳಿಕ ಶಾರುಖ್ ಖಾನ್ ಮತ್ತು ಕುಟುಂಬ ಮತ್ತೆ ಮನ್ನತ್ಗೆ ಶಿಫ್ಟ್ ಆಗಲಿದೆ. ನೋಡಿ, ಶಾರುಖ್ ಖಾನ್ ನಟನೆಯ ಪಠಾಣ್ ಮತ್ತು ಜವಾನ್ ಮತ್ತು ಡಂಕಿ ಸಿನಿಮಾಗಳು ಒಂದರ ಹಿಂದೊಂದು ಒಂದಿಷ್ಟು ಬಿಡುಗಡೆ ಆಯಿತು. ಆದರೆ ಸೂಪರ್ ಹಿಟ್ ಆಗಿದ್ದು ಇಲ್ಲಿ ಒಂದಿಷ್ಟು ಪಠಾಣ್ ಮತ್ತು ಮತ್ತೊಂದು ಕಡೆ ಜವಾನ್ ಅನ್ನುವಂಥದ್ದು. ಯಾಕಂದರೆ ಇದೀಗ ಕಿಂಗ್ ಹೆಸರಿನ ಹೊಸ ಸಿನಿಮಾ ಒಂದನ್ನು ಈಗ ಶಾರುಖ್ ಖಾನ್ ಪ್ರಾರಂಭ ಮಾಡಲಿದ್ದಾರೆ. ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಜೊತೆಗೆ ಅವರ ಪುತ್ರಿ ಸುಹಾನಾ ಖಾನ್ ಸಹ ಕೂಡ ನಟನೆಯನ್ನು ಮಾಡಲಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಶಾರುಖ್ ಖಾನ್ ಅವರ ಸಿನಿಮಾಗಳು ಈ ಡಂಕಿ ಆಗಿರ್ಬೋದು, ಕೆಲವೊಂದಿಷ್ಟು ಸಿನಿಮಾಗಳು ಫ್ಲಾಪ್ ಆಗಿಬಿಡ್ತು. ಈ ಫ್ಲಾಪ್ ಆದಂಥ ಸಂದರ್ಭದಲ್ಲಿ ಅಂತಂದರೆ ಅದಾದ ನಂತರ ಒಂದಿಷ್ಟು ಸಿನಿಮಾ ಹೌದಪ್ಪ ಇದು ಒಳ್ಳೆ ಸಿನಿಮಾ, ಒಂದು ಸಂದೇಶ ಕೊಡುವಂಥ ಸಿನಿಮಾ ಅಂತಂದರೆ ಒಂದಿಷ್ಟು ಪಠಾಣ್ ಆಗಿರ್ಬೋದು, ಜವಾನ್ ಸಿನಿಮಾ ಆಗಿರ್ಬೋದು. ಇವೆಲ್ಲವೂ ಕೂಡ ಆದ ನಂತರ ಈಗ ಕಿಂಗ್ ಅನ್ನುವಂಥ ಒಂದು ಹೆಸರಿನ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರಂತೆ. ಆ ಸಿನಿಮಾದಲ್ಲಿ ಅವರ ಪುತ್ರಿ ಸುಹಾನಾ ಅವರು ಕೂಡ ಒಂದಿಷ್ಟು ನಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಮನ್ನತ್ ಮನೆ ಅಂತಂದಂಥ ಸಂದರ್ಭದಲ್ಲಿ ಅದೊಂದು ಸ್ವರ್ಗ, ಅದೊಂದು ಅವರವರ ಪ್ರಪಂಚ ಆಗಿರುತ್ತೆ. 24 ಲಕ್ಷ ರೀ. ನಾವು 12 ಲಕ್ಷನೋ 16 ಲಕ್ಷನೋ 24 ಲಕ್ಷ ಅಂತಂದರೆ ಏನು ಮಾತಿದು? 12,000, 10,000, 6,000, 7,000, 8,000 ಬಾಡಿಗೆ ಕೊಡೋದಕ್ಕೆ ನಾವು ಒದ್ದಾಡ್ತಾ ಇರ್ತೀವಿ. ಯಾಕಂದರೆ ಅವರವರ ಲೈಫು, ಅವರವರ ಸ್ಟೈಲು, ಯಾಕಂದರೆ ಅವರವರ ವೃತ್ತಿಗೆ ಅವರು ಇರಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಕಿಂಗ್ ಖಾನು, ಶಾರುಖ್ ಖಾನು ತನ್ನದೇ ಆದಂಥ ಒಂದಿಷ್ಟು ಇಡೀ ದೇಶಾದಂಥ ಹೆಸರಾಂತ ನಟ. ಸೊ ಇವೆಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ 24 ಲಕ್ಷ ಬಾಡಿಗೆ ಏನು ಕಡಿಮೆನೇ ಆಯಿತು ಬಿಡಿ. ಯಾಕಂದರೆ 50 ಲಕ್ಷ ಕೊಟ್ಟರೂ ಕೂಡ ಕಡಿಮೆನೇ. ಯಾಕಂದರೆ ಅವ್ರಿಗೆ ಹೆಸರಿಗಿರುವಂಥದ್ದು, ಅವರು ಮಾಡಿರುವಂಥ ದುಡ್ಡು, ಅವರು ಹಿಟ್ ಕೊಟ್ಟಿರುವಂಥ ಸಿನಿಮಾಗಳನ್ನು ನೋಡೋದಂಥ ಸಂದರ್ಭದಲ್ಲಿ. ಯಾಕಂದರೆ ಆವಾಗಿನ ಕಾಲದಿಂದಲೂ ಕೂಡ ಸಖತ್ ಸಿನಿಮಾಗಳನ್ನು ಮಾಡೋ ಮೂಲಕ ಸಾಕಷ್ಟು ದುಡ್ಡನ್ನು ಗಳಿಸಿರ್ತಾರೆ. ಯಾಕಂದರೆ ಅವರ ಮಗನೂ ಕೂಡ ಒಂದಿಷ್ಟು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿ ಆಯಿತು. ಅದೂ ಕೂಡ ಕೇಸು ಎಲ್ಲಿವರೆಗೆ ಬಂತು, ಏನು ಕಥೆನೋ ಗೊತ್ತಿಲ್ಲ. ಬಟ್ ಇವೆಲ್ಲವೂ ಕೂಡ ಆದ ನಂತರ ಮನ್ನತನ್ನು ತೊರೆದು ಈಗ ಬಾಡಿಗೆ ಮನೆಯಲ್ಲಿ ಶಾರುಖ್ ಖಾನ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಬಾಡಿಗೆ ಮನೆಗೆ 24 ಲಕ್ಷ ರೂಪಾಯಿಯನ್ನು ಪ್ರತಿ ತಿಂಗಳಿಗೆ ಕಟ್ತಾ ಇದ್ದಾರೆ ಅಂತಂದರೆ ಗ್ರೇಟ್ ಅಂತಾನೆ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಮ್ಯೂಸಿಕ್. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.